ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಭಾಗ 12ರ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ ಅಲ್ಲಿ ಇಡೀ ಕಾದಂಬರಿಯ ಅನೇಕ ಭಾಗಗಳಾಗಿ ನಾನು ವಿಂಗಡಿಸಿ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಸರಳವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ನಾನು ತರಗತಿಯನ್ನ ಮಾಡಿದ್ದೇನೆ. ಅದನ್ನೆಲ್ಲ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ನೋಡಿ, ಭಾಗ 12 ಚಂದ್ರಗಿರಿ ತೀರದಲ್ಲಿ ಎನ್ನುವಂತಹ ಈ ಒಂದು ಕಾದಂಬರಿಯ ಬಗ್ಗೆ ನಾನು ಕೆಲವು ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ಹೇಳ್ತಾ ಹೋಗೋಣ. ಹಾಗೇನೆ ಇಲ್ಲಿ ನಾವು ಗಮನಿಸ್ತಕ್ಕಂತ ಒಂದು ವಿಚಾರ ಯಾವ್ದಪ್ಪ ಅಂದ್ರೆ, ಮಹಮ್ಮದ್ ಖಾನನ ಒಂದು ಪಾಪ ಪ್ರಜ್ಞೆ ಆಗಿರ್ಬೋದು, ಅಥವಾ ಅವನ ಪ್ರಾಯಶ್ಚಿತ್ಯ ಅಥವಾ ಪಶ್ಚಾತ್ತಾಪದ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವನ ಎಲ್ಲೊಂದ್ ಕಡೆ ಈ ಪಾಪ ಪ್ರಜ್ಞೆ ಕಾಡ್ತಾ ಇರ್ತಕ್ಕಂಥದ್ದಿರ್ಬೋದು, ಅವನ ಪಶ್ಚಾತ್ತಾಪದ ವಿಚಾರವನ್ನ ನಾವು ತಿಳಿತಾ ಹೋಗೋಣ. ಈಗ ಏನ್ ಮಾಡಿದಾನೆ, ಎಲ್ಲೋ ಒಂದ್ ಕಡೆ ಸುಳ್ಳನ್ನ ಹೇಳಿ ತನ್ನ ಮಗಳಾಗಿರ್ತಕ್ಕಂತಹ ನಾದಿರಾಳಿಗೆ ರಶೀದನಿಂದ, ಅಂದ್ರೆ ತನ್ನ ಅಳಿಯನಾಗಿರ್ತಕ್ಕಂತಹ ರಶೀದನಿಂದ ಇಲ್ಲಿ ತಲಾಖನ್ನ ಪಡೆದುಕೊಂಡು ಬಂದಿದ್ದಾನೆ. ಈಗ ಎಲ್ಲೋ ಒಂದ್ ಕಡೆ ಆ ಮಗಳು ಈ ಹೊಸ ಮನೆಯ ಸಲೀಮರನ್ನ ಮದುವೆ ಆಗಲು ನಿರಾಕರಿಸಿದ್ದಾಳೆ. ಆ ನಿರಾಕರಿಸಿದ ಸಂದರ್ಭದಲ್ಲಿ ಇವನಿಗೆಲ್ಲೋ ಒಂದ್ ಕಡೆ ಆ ಮಗಳಾಗಿರ್ತಕ್ಕಂತಹ ನಾದಿರಾಳ ಸ್ಥಿತಿಯನ್ನ ನೋಡಿ ಒಂದ್ ಕಡೆ ಮರುಕ ಉಂಟಾಗ್ತಾ ಇದೆ. ಹಾಗೇನೆ ಅವಳ ಸ್ಥಿತಿಯನ್ನ ಕಂಡಂತ ಸಂದರ್ಭದಲ್ಲಿ ಅವನು ಎಲ್ಲೋ ಒಂದ್ ಕಡೆ ಜಮೀಲಾ ಈಗ ಅವಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾಳೆ, ಎಲ್ಲೋ ಇಲ್ಲಿ ಬೀಡಿ ಕಟ್ಕೊಂಡು ಅವಳು ಮನೇಲಿ ಇರ್ತಾಳೆ, ನನಗೋಸ್ಕರ ದುಡಿತಾಳೆ ಅಂತ ಒಂದು ಸ್ವಾರ್ಥತೆಯಿಂದ ಅವನೇನ್ ಮಾಡಿದ್ನಪ್ಪ ಅಂತಂದ್ರೆ, ತನ್ನ ಮಗಳನ್ನ ತನ್ನ ಮನೆಯಲ್ಲೇ ಇಟ್ಕೋಬೇಕು ಅನ್ನೋ ಒಂದು ಸ್ವಾರ್ಥ. ಹಾಗೆ ಅವನ ಸ್ವಾರ್ಥದಿಂದ ಈಗ ನಾದಿರಳ ಬದುಕು ನುಚ್ಚು ನೂರಾಗಿದೆ, ದುರಂತಮಯವಾಗಿದೆ. ಆ ಸ್ಥಿತಿಯನ್ನ, ತನ್ನ ಮಗಳ ಸ್ಥಿತಿಯನ್ನ ಕಂಡಂತಹ ಇಲ್ಲಿ ಮಹಮ್ಮದ್ ಖಾನ್ ಈಗ ಅನಾರೋಗ್ಯದ ಸ್ಥಿತಿ ಕೂಡ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಏನ್ ಮಾಡೋದು, ತೀರಾ ಆ ಮಗಳ ಮುಖವನ್ನ ನೋಡಿದಾಗ ಎಂತಹ ಒಂದು ತಪ್ಪನ್ನ ಮಾಡ್ದೆ, ಏನಾದ್ರೂ ಮಾಡಿ ಮಗಳನ್ನ ಪುನಃ ಮದುವೆಗೆ ಒಪ್ಪಿಸಿ ನಾನು ನನ್ನ ಇಲ್ಲಿ ಉಸಿರು ಹೋಗುವ ಮೊದಲು ನಾನು ಏನ್ ಮಾಡ್ಬೇಕಂದ್ರೆ ನನ್ನ ಮಗಳಿಗೆ ಮದುವೆಯನ್ನ ಮಾಡ್ಬೇಕು, ಇನ್ನೊಂದು ಮದುವೆಯನ್ನ ಮಾಡ್ಬೇಕು ಅಂತಕ್ಕಂತ ಆಲೋಚನೆಯನ್ನ ಅಲ್ಲಿ ತೊಡಗಿದ್ದಾನೆ. ಯಾಕೆಂದ್ರೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನನ್ನ ಮಗಳಿಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದು, ನನ್ನಿಂದಲೇ ನನ್ನ ಮಗಳ ಬದುಕು ಇಲ್ಲಿ ದುರಂತಮಯವಾಗಿದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಈ ನಡುವೆ ಮಹಮ್ಮದ್ ಖಾನರ ಅನಾರೋಗ್ಯ, ಇಲ್ಲಿ ಎಲ್ಲ ಒಂದ್ ಕಡೆ ಅನಾರೋಗ್ಯದ ಸ್ಥಿತಿ, ಆರೋಗ್ಯ ಏನೋ ಅಷ್ಟು ಕೂಡ ಚೆನ್ನಾಗಿರ್ಲಿಲ್ಲ. ಇಲ್ಲಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು, ಆಸ್ಪತ್ರೆಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಮಣಿಪುರದ ಧರ್ಮಾಸ್ಪತ್ರೆಗೆ ಹೋಗಿ ಔಷಧಿಯನ್ನ ಪಡ್ಕೊಂಡು ಬರ್ತಕ್ಕಂಥದ್ದು. ಅಲ್ಲಿ ಮಣಿಪುರದ ಧರ್ಮಾಸ್ಪತ್ರೆಯ ಡಾಕ್ಟರ್ ಇಲ್ಲಿ ಮಂಗಳೂರಿನ ಆಸ್ಪತ್ರೆಗೆ ಹೋಗಿ ಒಂದು ಸಾರಿ ಇಡೀ ದೇಹವನ್ನ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ತನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂತಹ, ತನ್ನ ಸ್ನೇಹಿತನಾಗಿರ್ತಕ್ಕಂತಹ ಖಾದರ್ನ ಜೊತೆ ನಾದಿರಾಳ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಕೇಳಪಟ್ಟಂಗೆ ನೀವೆಲ್ಲೋ ಒಂದ್ ಕಡೆ ಆ ನಾದಿರಾಳಿಗೆ ಮದುವೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ನನಗೆ ಗೊತ್ತಾಯ್ತು ಅಂತ ಹೇಳಿದಾಗ, ಹೌದು, ನಾನು ಹೊಸ ಮನೆಯ ಸಲೀಮರನ್ಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ನಾದಿರಾ ಒಪ್ಲಿಲ್ಲ ಅಂತಕ್ಕಂಥ ಮಾತನ್ನ ತನ್ನ ಗೆಳೆಯನಾಗಿರ್ತಕ್ಕಂತಹ ಖಾದರ್ ಜೊತೆ ಹೇಳ್ತಾ ಹೋಗ್ತಾನೆ. ಯಾರು? ಮಹಮ್ಮದ್ ಖಾನ್. ಇದೆಲ್ಲ ಆದ್ಮೇಲೆ ಕೊನೆಗೆ ಸರಿ, ಅವಳ ಮದುವೆ ಆಗಿರ್ಲಿ, ಬಿಡಪ್ಪ, ಆದ್ರೆ ನನ್ನ ಕಾಯಿಲೆ ವಿಚಾರವನ್ನು ಕೂಡ ಇಲ್ಲಿ ಖಾದರ್ ವಿಚಾರಿಸ್ತಾನೆ. ನನ್ನ ಕಾಯಿಲೆ ಬಗ್ಗೆ ಬಿಡಪ್ಪ, ಈಗ ನನ್ನ ಮಗಳ ನಾದಿರಾಳದ್ದೇ ಒಂದು ಚಿಂತೆಯಾಗಿದೆ ಅಂತಕ್ಕಂಥ. ನೋಡಿ, ಹೀಗೆ ತಾನು ಮಾಡಿರ್ತಕ್ಕಂತಹ ಪಾಪ ಅಥವಾ ತಾನು ಹೇಳಿರ್ತಕ್ಕಂತಹ ಒಂದು ಸುಳ್ಳು, ಆ ಸುಳ್ಳಿನಿಂದ ಇಡೀ ತನ್ನ ಮಗಳ ಬದುಕು ಇವತ್ತು ಮೂರಾಬಟ್ಟೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ 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 ಅನಾರೋಗ್ಯದ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಅಂತಕ್ಕಂಥದ್ದು. ಹಾಗೇನೆ ಯೋಚನೆಯನ್ನ ಮಾಡ್ತಾ ಇದ್ದಾನೆ, ಏನಾದ್ರೂ ಮಾಡಿ ಈಗ ಅವಳಿಗೆ ಮದುವೆಯನ್ನ ಮಾಡ್ಬೇಕು.
ಒಂದು ಕಡೆ ಅವಳು ಹೊಸ ಮನೆಯ ಸಲೀಮರನ್ನ ಮದುವೆಯಾಗು ಅಂತ ಹೇಳಿದ್ರೆ, ನೀವೀಗೆ ಹಠವನ್ನ ಮಾಡ್ತಾ ಇದ್ರೆ ನಾನು ಚಂದ್ರಗಿರಿಗೆ ನದಿಗೆ ಹಾರಿ ಸಾವನ್ನಪ್ತೇನೆ ಅಥವಾ ಬೀಳ್ತೇನೆ ಆ ನದಿಗೆ ಅಂತ ಹೇಳ್ತಕ್ಕಂಥದ್ದು. ಈಗ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಮಹಮ್ಮದ್ ಖಾನ್ ಇದ್ದಾನೆ. ಅದಕ್ಕೆ ಖಾದರ್ ಹತ್ರ ಮಹಮ್ಮದ್ ಖಾನ್ ಕೇಳ್ತಾ ಇದ್ದಾನೆ, ಇದಕ್ಕೇನಾದರೂ ಒಂದು ಪರಿಹಾರವನ್ನ ನೀನು ಹೇಳಲೇಬೇಕು. ನೋಡು, ಏನಾದ್ರೂ ಮಾಡಿ ನೀನು ನೀನು ಹೋಗಿ ಒಮ್ಮೆ ರಶೀದನನ್ನ ನೋಡಿ, ರಶೀದನನ್ನ ನೋಡಿ ಬರ್ತೀಯಾ ಅಂತಕ್ಕಂಥದ್ದು. ಅವನು ಈವರೆಗೂ ಬೇರೆ ಮದುವೆಯಾಗಿಲ್ಲವಂತೆ. ಅವನಿಗೇನಾದ್ರೂ ಇಷ್ಟ ಇದ್ರೆ ಪುನಃ ನಾದಿರಳನ್ನ ಇಲ್ಲಿ ಮದುವೆ ಮಾಡಿಕೊಡುತ್ತೇನೆ ಅಥವಾ ಮದುವೆಯಾಗುವುದಾಗಿ ಅಳುಕಿಲ್ಲದೆ ಮದುವೆ ಮಾಡಿಕೊಡುವುದಾಗಿ ಹೇಳ್ತಾನೆ. ಯಾರು? ಮಹಮ್ಮದ್ ಖಾನ್. ಈ ಮಹಮ್ಮದ್ ಖಾನ್ ಏನ್ ಮಾಡ್ತಾ ಇದ್ದಾನೆ, ಖಾದರ್ ಜೊತೆ ಈ ಒಂದು ಸಂವಾದ ನಡೀತಾ ಇದೆ. ಆಗ ಸರಿ, ಅದಕ್ಕೇನಂತೆ. ಇನ್ನೊಂದ್ ಕಡೆ ಈ ಖಾದರ್ನಿಗೂ ಕೂಡ ಒಂದು ನಿಜ ಸ್ಥಿತಿಯನ್ನ ಹೇಳ್ತಾ ಹೋಗ್ತಾನೆ ಮಹಮ್ಮದ್ ಖಾನ್. ನೋಡಪ್ಪ, ತಲಾಕ್ ಕೊಡಲು ಅವನ ಇಲ್ಲಿ ಎಲ್ಲೋ ಒಂದ್ ಕಡೆ ಅವನೇನು ಮುಂದಾದನು ಅಥವಾ ಅವನೇ ಮುಂದಾಗಿ ಬಂದು ಕೊಟ್ಟ ಅಂತ ಅನ್ಕೊಂಡ್ಯಾ? ಇಲ್ಲ, ನಾನೇ ಅವನಿಗೆ ಬಲವಂತವಾಗಿ ಅವನಿಂದ ತಲಾಕನ್ನ ಇಳಿಸಿಕೊಂಡೆ. ಇದು ನಾನು ಮಾಡಿರ್ತಕ್ಕಂತಹ ಒಂದು ದೊಡ್ಡ ತಪ್ಪು ಅಂತಕ್ಕಂಥದ್ದು. ಈಗ ಇದೆಲ್ಲ ವಿಚಾರವನ್ನ ಹೇಳಾದ್ಮೇಲೆ, ಸರಿ ಕಾಕಾ ಅಥವಾ ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಅವನು ರಸೀದನ ಬಳಿ ಹೋಗ್ತಕ್ಕಂಥದ್ದು. ಖಾದರ್ ರಸೀದನ ಬಳಿ ಹೋಗಿ ಈ ತನ್ನ ಮಾವ ಹೇಳಿರ್ತಕ್ಕಂಥ ವಿಚಾರ, ನೋಡಪ್ಪ, ಈಗ ನಾದಿರಳನ್ನ ನಿನಗೆ ಮದುವೆ ಮಾಡಿಕೊಡಲು ಪುನರ್ವಿವಾಹವನ್ನ ಮಾಡಿಕೊಡಲು ಮಹಮ್ಮದ್ ಖಾನರು ಒಪ್ಪಿಕೊಂಡಿದ್ದಾರೆ ಅಂತ ರಸೀದನಿಗೆ ಇಲ್ಲಿ ಖಾದರ್ ಹೋಗಿ ಹೇಳ್ತಾನೆ. ಹೇಳ್ದಂತ ಸಂದರ್ಭದಲ್ಲಿ ಒಂದು ಕಡೆ ಇಲ್ಲಿ ರಶೀದನಿಗೆ ಎಲ್ಲಿಲ್ಲದಂತಹ ಒಂದು ಸಂತಸ ಮನೆ ಮಾಡಿದೆ. ಆ ಮನೆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಕೊನೆಗೆ ಅವನು ಎಲ್ಲ ಒಂದ್ ಕಡೆ ಖಾದರ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸ್ತಾನೆ. ಯಾರು? ಮಹಮ್ಮದ್ ಖಾನ್. ಈ ಕಡೆ ರಶೀದನಿಗೆ ತುಂಬಾ ಸಂತೋಷ. ಹಾಗೇನೆ ಮಹಮ್ಮದ್ ಖಾನರಿಗೂ ಒಂದ್ ರೀತಿಯಲ್ಲಿ ಹೋಗಿರ್ತಕ್ಕಂತಹ ಒಂದು ಕೆಲಸ ಇಲ್ಲಿ ಆ ರಶೀದನಿಗೂ ಕೂಡ ಇಷ್ಟ ಇದೆ. ಅವನು ನಾದಿರಳನ್ನ ಮರ್ತಿಲ್ಲ, ನಾದಿರಳನ್ನ ಮದುವೆ ಆಗ್ತಾನೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಖಾದರ್ ಮಹಮ್ಮದ್ ಖಾನನಿಗೆ ಹೇಳಿದ್ಮೇಲೆ ಅವನಿಗೆ ಮೀನಿನ ಊಟವನ್ನ ಮಾಡಿಸಿ ಹಾಕ್ತಕ್ಕಂಥದ್ದು. ಇಬ್ಬರು ಗೆಳೆಯರು ಮಹಮ್ಮದ್ ಖಾನ್ ಮತ್ತೆ ಖಾದರ್ ಇಬ್ಬರು ಊಟವನ್ನ ಮಾಡ್ತಕ್ಕಂಥದ್ದು. ಆನಂತರ ಮಲಗುವಂತಹ ಸಂದರ್ಭದಲ್ಲಿ ಇಲ್ಲಿ ನಾದಿರಾ ಮತ್ತೆ ಫಾತಿಮಾ ಇಬ್ಬರು ಕೂಡ ಇಬ್ಬರ ಊಟವಾದ ನಂತರ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಇಲ್ಲಿ ನಾದಿರಾಳನ್ನ ಪುನರ್ವಿವಾಹವಾಗುವುದಕ್ಕೆ ಇಲ್ಲಿ ರಶೀದ್ ಒಪ್ಪುಕೊಂಡಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥದ್ದು. ಆಗ ಆ ಪುನರ್ವಿವಾಹಕ್ಕೆ ಒಪ್ಕೊಂಡಿದ್ದಾನೆ ಅಥವಾ ಮರುಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿ ನಾದಿರಾಳಿಗೆ ಎಲ್ಲೋ ಒಂದ್ ಕಡೆ ನಾದಿರಾಳ ಹೃದಯ ಆಕಾಶದಲ್ಲಿ ತೇಲ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಆಕಾಶದ ಹುಣ್ಣಿಮೆಯ ಚಂದ್ರನು ಮೂಡತೊಡಗಿದನು. ಆ ಬಳಿಕ ಅವಳು ತನ್ನ ಜಾಗ ಇತ್ತಲ್ಲ, ಆ ನದಿಯ ತೀರದ ಆ ಬಂಡೆಯ ಮೇಲೆ ಕುಳಿತು ಎಲ್ಲೋ ಒಂದ್ ಕಡೆ ಸಪ್ತಮಿ ಅರ್ಧಚಂದ್ರ ಕಿರಣಗಳು ನದಿಯಲ್ಲಿ ಪ್ರತಿಭಟಿಸುವಂತೆ ನದಿ ನೀರು ಫಳಫಳನೆ ಹೊಳೆಯುತ್ತಿತ್ತು. ಯಾಕೆಂದ್ರೆ ಇವಳ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಆ ರಶೀದನ ಒಂದು ಪ್ರತಿಬಿಂಬ ಅಥವಾ ಅವನ ಬಿಂಬ ಅವಳ ಮನಸ್ಸಲ್ಲಿ ಚಂದಿರನ ಹಾಗೆ ಹೊಳಿತಾ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ತುಂಬಾ ಶಾಂತವಾಗಿ ಹರಿತಾ ಇರ್ತಕ್ಕಂತಹ ಚಂದ್ರಗಿರಿಯ ನದಿಯನ್ನ ನೋಡ್ತಾ ಎಲ್ಲೋ ಒಂದ್ ಕಡೆ ಅವಳು ಆ ಚಂದ್ರಗಿರಿಯನ್ನ ಹೊಗಳುತ್ತಾ ನವಿಲಿನಂತೆ ನರ್ತಿಸತೊಡಗಿದ್ದಳು ನಾದಿರಾ. ಈ ಕಡೆ ರಶೀದ್ ಏನ್ ಮಾಡ್ತಾ ಇದ್ದಾನೆ, ತನ್ನ ತಾಯಿ ಆಗಿರ್ತಕ್ಕಂತಹ ಅಮೀನಮ್ಮನಿಗೆ ಖಾದರ್ ಬಂದು ಹೇಳಿರ್ತಕ್ಕಂಥ ವಿಚಾರವನ್ನ ಹೇಳ್ದ. ಈಗ ಅಮ್ಮ, ಬೆಳಿಗ್ಗೆ ಖಾದರ್ ಬಂದಿದ್ರು, ಮಹಮ್ಮದ್ ಖಾನರ ಗೆಳೆಯನಾಗಿರ್ತಕ್ಕಂತಹ ಖಾದರ್ ಬಂದಿದ್ರು. ಅವರು ಎಲ್ಲ ಒಂದ್ ಕಡೆ ಈ ನಾದಿರಾ ನನ್ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳಂತೆ ಅಂತಕ್ಕಂಥದ್ದು. ಈ ಮಾತನ್ನ ಕೇಳಿದ ಅಮೀನಮ್ಮ ತನ್ನನ್ನ ತಾನು ನಂಬಲು ಸಾಧ್ಯವಾಗದೇ ಇರ್ತಕ್ಕಂತಹ ಒಂದು ಮಾತನ್ನ ಅಂತ ಹೇಳಿ, ಹೌದಾ, ನಿಜವಾಗ್ಲೂ ಒಪ್ಕೊಂಡ್ಲಾ, ಹಾಗೆ ಹೀಗೆ ಅಂತ ರಶೀದನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಪಾರು ನಾದಿರಳ ಸಂದೇಶವನ್ನ ತಿಳಿಸಿದಾಗಿನಿಂದ ತಾಯಿ ಮಗ ಇಬ್ಬರು ಕೂಡ ಒಳಗೆ ಬೈತಾ ಇದ್ರು. ಯಾಕೆಂದ್ರೆ ಅವಳು ಹಾಗೆ ಹೀಗೆ ಅಂತ ಬೈತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ
ಆ ಅಮೀನಮ್ಮನು ಕೂಡ ತನ್ನ ಮಗನಿಗೆ ಬೇರೆ ಹುಡುಗಿಯನ್ನ ನೋಡಿ ಮದುವೆ ಮಾಡ್ಬೇಕು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ರಶೀದ್ ಇದ್ದಾನಲ್ಲ, ಅವನು ನಿರಾಕರಿಸ್ತದ. ಅಮ್ಮ ತಿಂದರೆ ಬಿರಿಯಾನಿಯನ್ನೇ ತಿನ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾನೆ. ನನ್ನ ಮಗುವಿಗೆ ನಾನು ಅವಳ ಅಮ್ಮನನ್ನೇ ಮತ್ತೆ ತರ್ತೇನೆ, ನಾನು ಬೇರೆ ಇಲ್ಲಿ ತಾಯಿಯನ್ನ ತರುವುದಿಲ್ಲ ಅಂತಕ್ಕಂತಹ ಒಂದು ಮಾತನ್ನ ರಶೀದನ ಬಾಯಿಂದನೇ ಇಲ್ಲಿ ಅವನು ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ತಾಯಿ ಮಗ ಇಬ್ಬರು ಕೂಡ ಸಂತೋಷದ ಕಡಲಲ್ಲಿ ಮುಳುಗಿದ್ದಾರೆ. ಆದ್ರೆ ಇಲ್ಲಿ ಒಂದು ಕಡೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಲೇಬೇಕು. ತಾಯಿಗೆ ಗೊತ್ತಾಗ್ತಾ ಇತ್ತು, ಯಾಕೆಂದ್ರೆ ಮುಸ್ಲಿಂ ಧರ್ಮದಲ್ಲಿ ಮರುಮದುವೆ ಅಥವಾ ಪುನರ್ವಿವಾಹಕ್ಕೆ ಕಠಿಣ ಕ್ರಮಗಳಿವೆ ಅನ್ನೋದು ರಶೀದನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಅಮೀನಮ್ಮನಿಗೆ ಮಾತ್ರ ಗೊತ್ತಿತ್ತು. ಯಾಕೆಂದ್ರೆ ಅಷ್ಟು ಸುಲಭವಾಗಿ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಸಮುದಾಯದ ಒಂದು ನಮ್ಮ ಧರ್ಮದಲ್ಲಿ ಇರ್ತಕ್ಕಂತಹ ಕಠಿಣ ನಿಯಮಗಳು ಇದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ ಅನ್ನುವಂತಹ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ನಮ್ಮ ಧರ್ಮದಲ್ಲಿ ಪುನರ್ವಿವಾಹಕ್ಕೆ ಕಠಿಣ ಕ್ರಮಗಳನ್ನ ಅನುಸರಿಸಬೇಕಾಗುತ್ತದೆ. ನೋಡಿ, ಮುಸ್ಲಿಂ ಧರ್ಮದಲ್ಲಿ ಪುನರ್ವಿವಾಹಕ್ಕೆ ಯಾವ ರೀತಿಯ ಕಠಿಣ ಕ್ರಮವನ್ನ ಅನುಸರಿಸಬೇಕಾಗಿತ್ತು ವಿವರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ಬೋದು. ಇಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ಮಹಮ್ಮದ್ ಖಾನನ ಒಂದು ಪಾಪ ಪ್ರಜ್ಞೆ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋದೋ. ಆದ್ರೆ ಈಗ ಇದೆಲ್ಲ ಆದ್ಮೇಲೆ ನಾದಿರಾ ಏನ್ ಮಾಡ್ತಾ ಇದ್ದಾಳೆ, ಒಬ್ಬಳೆ ತನ್ನ ಮನೆಯ ಕೋಣೆಯಲ್ಲಿ, ತನ್ನ ತವರು ಮನೆಯ ಕೋಣೆಯಲ್ಲಿ ಕುಳಿತು ತನ್ನ ಮಗುವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಅಂತೂ ಇಂತೂ ಮದುವೆ ಆಗೋದು ನಿಶ್ಚಯ, ಆದ್ರೆ ನನ್ನ ಮಗು ಹೇಗಿದ್ದಾನೋ, ಮಾತಾಡ್ತಾನೋ, ಈಗ ಆಲ್ರೆಡಿ ನಡೀತಕ್ಕಂಥದ್ದನ್ನ ಕಲ್ತಿದ್ದಾನೆ, ಈ ತರದ ಒಂದು ಮಗುವಿನ ಆಲೋಚನೆಯಲ್ಲಿ ತೊಡಗಿದ್ದಾಳೆ ಇತ್ತ ಕಡೆ ನಾದಿರಾ. ಕೊನೆಗೆ ಈಗ ಮಹಮ್ಮದ್ ಖಾನರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಈ ಮೌಲ್ವಿಯನ್ನ ಹೋಗಿ ಕೇಳ್ತಕ್ಕಂಥದ್ದು, ಆ ಮೌಲ್ವಿಗಳನ್ನ ಹೋಗಿ ಕೇಳ್ತಕ್ಕಂತಹ ಒಂದು ವಿಚಾರದಲ್ಲಿ ಅಥವಾ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಹೇಗೆ ಈ ಮದುವೆಯ ಒಂದು ಅಥವಾ ಪುನರ್ವಿವಾಹಕ್ಕೆ ಯಾವ ರೀತಿ ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕು, ಅದಕ್ಕೆ ಕುರಾನಿನ ಪ್ರಕಾರ ಯಾವ ನಿಯಮಗಳಿವೆ, ಇವೆಲ್ಲ ವಿಚಾರಗಳನ್ನ ವಿಚಾರಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗ ಇದಾದ್ಮೇಲೆ ಈಗ ಮಹಮ್ಮದ್ ಖಾನ್ ಆಯ್ತು, ನಾನು ಕೇಳ್ಕೊಂಡ್ ಬರ್ತೀನಿ ಮೌಲ್ವಿಯನ್ನ ಅಂತ ಹೇಳ್ತಕ್ಕಂಥದ್ದು. ಹೋಗಿ ಅವ್ರು ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ತಂದೆ ಯಾವ ರೀತಿಯ ಉತ್ತರವನ್ನ ನೀಡ್ತಾರೋ ಅನ್ನುವಂತಹದ್ರಲ್ಲೇ ಫಾತಿಮಾ ಮತ್ತು ನಾದಿರಾ ಇಲ್ಲಿ ಇಬ್ಬರು ಕಾಯ್ತಾ ಇದ್ದಾರೆ. ನೋಡಿ, ಹಾಗಾದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ಈ ಕಾದಂಬರಿಯಲ್ಲಿ ಸ್ತ್ರೀ ಸಂವೇದನೆ ಯಾವ ರೀತಿ ಮೂಡಿ ಬಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದೇ ರೀತಿ ಕುರಾನಿನ ಪ್ರಕಾರ ಪುನರ್ವಿವಾಹಕ್ಕೆ ಅವಕಾಶವನ್ನ ಇಲ್ಲಿ ಪುನರ್ವಿವಾಹದ ಅವಕಾಶಕ್ಕೆ ಅನುಸರಿಸಬೇಕಾದಂತಹ ನಿಯಮಗಳು ಯಾವ್ಯಾವು ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ಹಾಗಾದ್ರೆ ಕುರಾನಿನ ಪ್ರಕಾರ ಪುನರ್ವಿವಾಹ ಮದುವೆಗೆ ಯಾವ ರೀತಿಯಾದಂತಹ ಒಂದು ಅವಕಾಶ ಇದೆ, ಹೇಗೆ, ಇವೆಲ್ಲ ಅದರ ನಿಯಮಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಈಗ ಇದೆಲ್ಲ ಆದ್ಮೇಲೆ ಕುರಾನಿನಲ್ಲಿರುವುದು ಹೇಳಿದರು. ನೋಡಿ, ನಾನು ಹೋಗಿ ಈ ಮೌಲಾವಿಗಳನ್ನ ವಿಚಾರಿಸ್ದೆ, ಅವರು ಕುರಾನಿನಲ್ಲಿ ಇರ್ತಕ್ಕಂಥದ್ದನ್ನ ಹೇಳಿದರು ಅಂತಕ್ಕಂಥದ್ದನ್ನ ಫಾತಿಮಾ ಮತ್ತೆ ನಾದಿರಾಳಿಗೆ ಮಹಮ್ಮದ್ ಖಾನ್ ಹೇಳ್ತಾ ಇದ್ದಾರೆ. ಏನಾಗಾದ್ರೆ ಕುರಾನಿನಲ್ಲಿ ಏನಿದೆ, ಹಾಗಾದ್ರೆ ಯಾವ ವಿಚಾರಗಳು ಅಡಗಿದೆ, ಯಾವ ನಿಯಮಗಳು ಅಡಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಮ್ಮ, ಆ ಕುರಾನಿನಲ್ಲಿ ಏನಂತ ಹೇಳಿದ್ರು ಅಂದ್ರೆ, ಒಮ್ಮೆ ಒಬ್ಬನು ತನ್ನ ಹೆಂಡತಿಗೆ ತಲಾಖನ್ನ 3 ಸಲ ಹೇಳಿದರೆ, ತನ್ನ ಹೆಂಡತಿಗೆ 3 ಸಲ ತಲಾಖನ್ನ ಹೇಳಿದ್ರೆ, ಅಲ್ಲಿ ಗಂಡ ಹೆಂಡತಿಯರ ಸಂಬಂಧ ಅಲ್ಲಿಗೆ ಸಂಪೂರ್ಣವಾಗಿ ಕೊನೆಗೊಳ್ತು ಅಂತಕ್ಕಂಥ ಒಂದು ವಿಚಾರ ಹೇಳ್ತಾರೆ. ಅದೇ ರೀತಿ ಪುನಃ ಒಂದಾಗಬೇಕಾದರೆ, ಯಾರು ತಲಾಖನ್ನ ನೀಡಿರ್ತಾನೋ ಆ ವ್ಯಕ್ತಿ ಮತ್ತೆ ಪುನಃ ಇವರಿಬ್ರು ಗಂಡ ಹೆಂಡತಿ ಮತ್ತೆ ಒಂದಾಗ್ಬೇಕಾದ್ರೆ ಅಲ್ಲಿ ಆಕೆ ಬೇರೊಬ್ಬನನ್ನ ಮದುವೆಯಾಗಿ ಅವನಿಂದ ತಲಾಖನ್ನ ಪಡೆಯಬೇಕು. ನೋಡಿ ಹೇಗಿದೆ ಅಂತ ಅಂದ್ರೆ, ಮೊದಲು ಗಂಡ ಹೆಂಡತಿ ಆಗಿರ್ತಕ್ಕಂಥವ್ರು ಗಂಡನಿಂದ ಅವಳು ತಲಾಖನ್ನ ಪಡ್ಕೊಂಡ್ಬಿಟ್ಟಿದ್ರೆ, ಮತ್ತೆ ಅವಳು ಏನ್ ಮಾಡ್ಬೇಕು, ಅದೇ ಗಂಡನ ಜೊತೆ ಜೀವನವನ್ನ ಮಾಡ್ಬೇಕು ಅಂತ ಅಂದ್ರೆ, ಇನ್ನೊಬ್ಬನನ್ನ ಮದುವೆಯಾಗಿ ಅವನಿಂದ ತಲಾಖನ್ನ ಪಡೆದುಕೊಂಡು 3 ತಿಂಗಳ ನಂತರ
ಅಂದ್ರೆ ಅವನಿಂದ ಮದುವೆ ಆಗಿದ್ರೆ ಅವನ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ರಾತ್ರಿ ಆದರೂ ಕಳೆಯಬೇಕು ಅಂತಕ್ಕಂಥದ್ದು. ಒಂದು ರಾತ್ರಿ ಆದರೂ ಅವನ ಜೊತೆ ಕಳೆದು 3 ತಿಂಗಳು ಅವನಿಂದ ತಲಾಖನ್ನ ಪಡ್ಕೊಂಡು ಆನಂತರ ಈ ಎರಡನೇ ಗಂಡನಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿ ತಲಾಖನ ಪಡೆದು 3 ತಿಂಗಳ ನಂತರ ಮೊದಲನೇ ಗಂಡನನ್ನ ಇವರು ಮದುವೆ ಆಗ್ಬೋದು ಅನ್ನುವಂತಹ ಒಂದು ನಿಯಮ ಇಲ್ಲಿ ಇದೆ ಅನ್ನೋ ಒಂದು ವಿಚಾರವನ್ನ ಮಹಮ್ಮದ್ ಖಾನ್ ಏನ್ ಮಾಡ್ತಾರೆ ಹೇಳ್ತಾರೆ. ಈ ಮಾತನ್ನ ಕೇಳುತ್ತಿದ್ದ ಹಾಗೇನೆ ಎಲ್ಲೋ ಒಂದ್ ಕಡೆ ನಾದಿರಾಳಿಗೆ ಬೇಜಾರಾಗೋಗುತ್ತೆ. ಇದರಲ್ಲಿ ನನ್ನ ತಪ್ಪೇನಿದೆ? ನೋಡಿ, ಒಂದು ಸ್ತ್ರೀ ಸಂವೇದನೆ ಅಂತಕ್ಕಂಥದ್ದು ತನ್ನದಲ್ಲದ ತಪ್ಪಿನಿಂದ ತಾನು ಯಾವ ರೀತಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದೀನಿ, ಹಾಲು ಕುಡಿತಕ್ಕಂತಹ ಮಗುವನ್ನ ಇವರು ಎತ್ಕೊಂಡೋಗಿ ತಲಾಖನ್ನ ಕೊಟ್ಟಿದ್ದಕ್ಕೆ ಇಲ್ಲಿ ನನ್ನದೇನು ತಪ್ಪಿದೆ ಅಂತಕ್ಕಂಥದ್ದು. ಹಾಗೆ ಒಂದ್ ಕಡೆ ಇಲ್ಲಿ ಗಂಡಸರು ಏನೇ ತಪ್ಪು ಮಾಡಿದ್ರು ಹೆಂಗಸರಿಗೆ ಏಕೆ ಶಿಕ್ಷೆ ಎನ್ನುವಂತಹ ಒಂದು ಪ್ರಶ್ನೆ ನಾದಿರಾ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇಡೀ ರಾತ್ರಿ ಅವಳು ಜಿಗುಪ್ಸೆಯಿಂದ ಬದುಕನ್ನ ದುಡ್ತಾ ಇರ್ತಾಳೆ. ಹಾಗಾದ್ರೆ ನಾನು ಹೇಗೆ ಬೇರೆ ಗಂಡನ ಜೊತೆ ಈಗ ಮದುವೆಯಾಗಿ ಬೇರೆ ಗಂಡಸಿನ ಜೊತೆ ಒಂದು ರಾತ್ರಿ ಹೇಗೆ ಕಳೆಯುವುದು, ಹೇಗೆ ನನ್ನ ದೇಹವನ್ನ ಅರ್ಪಿಸ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ, ಇದು ನಾಚಿಕೆಗೇಡಿನ ಕೆಲಸ ಅಂತಕ್ಕಂತಹ ಒಂದು ವಿಚಾರವನ್ನ ಅವಳು ಹೇಳ್ತಾ ಹೋಗ್ತಾಳೆ. ಈಗ ಇದೆಲ್ಲ ಆದ್ಮೇಲೆ ಕೊನೆಗೆ ರಶೀದನ ಒಂದು ಭಾವನೆಗಳು ಇವೆಲ್ಲವೂ ಆಗಿ ತನ್ನ ತಂದೆ ಕೇಳಿದ ಮಾತ್ರಕ್ಕೆ ಅನೇಕ ಇಲ್ಲಿ ಎಲ್ಲ ಒಂದ್ ಕಡೆ ಆತನ ಮುಂದೆ ಯೋಚಿಸಿ ತಲಾಕ್ ನೀಡಬೇಕಾಗಿತ್ತು. ನೋಡಿ, ಇವಳು ಹೇಳ್ತಾ ಇದ್ದಾಳೆ ತನ್ನ ಗಂಡನ ಬಗ್ಗೆನೂ ಕೂಡ ನನ್ನ ತಂದೆ ಕೇಳಿದ್ರು, ಆದ್ರೂ ಕೂಡ ನನ್ನ ಗಂಡನಾಗಿರ್ತಕ್ಕಂತಹ ರಶೀದ್ ಯೋಚನೆ ಮಾಡಿ ತಲಾಖನ್ನ ನೀಡ್ಬೇಕಾಗಿತ್ತು. 1, 2, 3 ಬಾರಿ ತಲಾಖನ್ನ ಯೋಚನೆ ಮಾಡದೆ ಇಲ್ಲಿ ನೀಡಿರ್ತಕ್ಕಂಥದ್ದು ಎಂತಹ ನಿಕೃಷ್ಟ ಗಂಡಸು. ಹಾಗೇನೆ ಇನ್ನೊಂದ್ ಕಡೆ ತನ್ನ ರಕ್ತ ಮಾಂಸವನ್ನ ಹಂಚಿ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹುಟ್ಟು ಸಾವುಗಳ ಮಧ್ಯೆ ಹೋರಾಡಿ ಜನ್ಮವಿತ್ತ ಮಗುವಿನ ಮೇಲೆ ತನಗೆ ಅಧಿಕಾರವಿಲ್ಲ. ನೋಡಿ, ಎಂತಹ ಒಂದು ನಿಯಮ. 9 ತಿಂಗಳು ಹೊತ್ತು ಹೆತ್ತು ಪ್ರಾಣದ ಹಂಗನ್ನ ತೊರೆದು ಹೋರಾಡಿ ಆ ಮಗುವನ್ನ ಎತ್ತಿರ್ತಕ್ಕಂತಹ ನನಗೆ ಆ ಮಗುವಿನ ಮೇಲೆ ಅಧಿಕಾರ ಇಲ್ಲ. ಅಂದ್ರೆ ಆ ಧರ್ಮದ ನಿಯಮಗಳ ಮೇಲೆ ಎಲ್ಲೋ ಒಂದ್ ಕಡೆ ತುಂಬಾ ಬೇಸರದ ಮಾತುಗಳನ್ನ ಆಡ್ತಾ ಇದ್ದಾಳೆ ಇಲ್ಲಿ ಯಾರು, ನಾದಿರಾ. ಹಾಗೇನೆ ಇನ್ನೊಂದ್ ಕಡೆ ತನ್ನ ಸುಖಕ್ಕಾಗಿ ತನ್ನ ಕಾಮಲಾಲಸೆಯನ್ನ ತೀರಿಸಿಕೊಳ್ಳಲು ಹೆಂಡತಿಯನ್ನ ಉಪಯೋಗಿಸಿಕೊಂಡ ಗಂಡನಿಗೆ ಆ ಮಗುವಿನ ಮೇಲೆ ಯಾವ ಹಕ್ಕಿದೆ ಅಂತಕ್ಕಂಥದ್ದು, ಈ ತರದ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾಳೆ. ಹೆಂಡತಿಗೆ ಕೊಟ್ಟ ತಲಾಖಿನಿಂದಲೇ ಆತನೇ ಆ ಮಗುವಿನ ವಾರಸುದಾರ. ನೋಡಿ, ಇಲ್ಲಿ ಇನ್ನೊಂದು ಇದೆ ಈ ಸಮುದಾಯದಲ್ಲಿ ಏನಪ್ಪಾ ಅಂದ್ರೆ ಈ ಧರ್ಮದ ಪ್ರಕಾರ ಒಂದು ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಗಂಡು ಮಗು ಆದರೆ ಎಲ್ಲೋ ಒಂದ್ ಕಡೆ ಅವನೇ ವಾರಸುದಾರ ಅಂತಕ್ಕಂಥದ್ದು. ಇಲ್ಲಿ ತಾಯಿ ಎಲ್ಲ ಅವನೇ ವಾರಸುದಾರನಾಗಿರ್ತಾನೆ, ಯಾರು ಗಂಡನೇ ಮಗುವಿನ ವಾರಸುದಾರ ಅಂತಕ್ಕಂಥದ್ದು. ಇಲ್ಲಿ ಮಗು ಮತ್ತೆ ಗಂಡ ಯಾವುದೂ ತನ್ನದಲ್ಲ. ನೋಡಿ, ಇವಳ ಬದುಕು ಏನಾಗಿದೆ, ಈ ಕಡೆನೆ ಗಂಡನೂ ಇಲ್ಲ, ಈ ಕಡೆನೆ ಮಗುವೂ ಇಲ್ಲ. ಈ ರೀತಿ ಬದುಕುವಂತಹ ಬದುಕು ನನಗೆ ಬೇಕಾಗಿಲ್ಲ, ನನ್ನನ್ನ ಸಾಯಲು ಬಿಟ್ಟರೆ ಸಾಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇಲ್ಲಿ ನಾದಿರಾ ಬರ್ತಕ್ಕಂತಹ ವಿಚಾರವನ್ನ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಭಾಗ ಇಲ್ಲಿ 12ರ ವಿಚಾರದಲ್ಲಿ ಇಲ್ಲಿ ಸಾರಾಂಶದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗ್ಲಿ.